ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಪ್ಪ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಮಾಲೂರಲ್ಲಿರುವ ಅಂಗಾಳ ಪರಮೇಶ್ವರಿ ದೇವಾಲಯದಲ್ಲಿದ್ದೀನಿ ಇವತ್ತು ನಾನು. ವರ್ಷಕ್ಕೊಮ್ಮೆ ಶಿವರಾತ್ರಿ ಕಳೆದು ಬರೋ ಅಮಾವಾಸ್ಯೆ ದಿನ ಇಲ್ಲಿ ಒಂದು ಮಶಾಣ ಕೊಳ್ಳೆ ಅಂತ ಮಾಡ್ತಾರೆ. ನೋಡೋದಕ್ಕೆ ತುಂಬಾನೇ ಅಟ್ರಾಕ್ಟಿವ್ ಆಗಿರುತ್ತೆ. ಮುಖ್ಯವಾಗಿ ಈ ಒಂದು ಆಚರಣೆಗೆ ಮಂಗಳಮುಖಿಯರು ಸೇರಿ ಮಾಡುವ ಒಂದು ಆಚರಣೆ ಆಗಿರುತ್ತೆ. ವರ್ಷಕ್ಕೊಮ್ಮೆ ಮಾಡ್ತಾರಲ್ಲ ಮಶಾಣ ಕೊಳ್ಳೆ, ಅದು ಯಾವ ರೀತಿ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆವರೆಗೂ ನೋಡಿ. ಗುರು, ಇವಾಗ ಅಲ್ಲಿ ಏನ್ ನೋಡ್ತಾ ಇರೋ ಇದು ಅಸುರ ಗೊಂಬೆ. ಇದು
ಇದು ಕಾಳಿ ಬಂದು ಈಗ ಸಂಹಾರ ಮಾಡೋದಕ್ಕೆ ಇಲ್ಲಿ ಇದರಲ್ಲಿ ಹೆಣ್ಣದೊಂದು ಗಂಡದೊಂದು ಗೊಂಬೆ ಮಾಡ್ತಾರೆ ಇದರಲ್ಲಿ. ಪೂಜೆ ಆದ್ಮೇಲೆ ಹಾ ದೇವ್ರಿಗೆ ಹೊಡಿಬೇಕಾದ್ರೆ ಹಾ ಸರಿ ಮರ ಸರಿ. ಇದೆ. ಏನ್ ಗುರು ತರಕಾರಿಗಳ ಈ ತರ ಜೋಡಿಸ್ಬಿಟ್ಟಿದಾರ. ಗುರು ಏನ್ ಗುರು ಬರ್ತಾ ಜನ ಜಾಸ್ತಿ ಆಗ್ತಾ ಇದಾರೆ, ಸಿಕ್ಕಾಪಟ್ಟೆ ಜನ ಗುರು. ಗುರು ಈ ತಾಯಿಯ ಒಂದು ಆಶೀರ್ವಾದನ ಪಡೆದು ಊರೆಲ್ಲ ಮೆರವಣಿಗೆ ಹೊಡ್ತಾರೆ. ಮೆರವಣಿಗೆ ಹೊರಟು ಇಲ್ಲಿ ಬಂದಿರುವಂತದ್ದು. ಗುರು ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಹಸುರನ ಒಂದು ಗೊಂಬೆ ಮೇಲೆ ಎಲ್ಲ ಕರ್ಪೂರನ ಹಚ್ಚಿ ಇಟ್ಟಿದ್ದಾರೆ ಇಲ್ಲಿ. ಈ ಒಂದು ಮಶಾಣ ಕೊಳ್ಳೆನ ನೋಡೋದಿಕ್ಕೆ ತುಂಬಾನೇ ಜನ ಬಂದಿದ್ದಾರೆ ಇಲ್ಲಿ. ಸುಜಾತ ಅಂತ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸುಮಾರು 8 ವರ್ಷದಿಂದ ಬರ್ತಾ ಇದ್ದೀನಿ. ನನ್ನ ತಾಯಿ ಊರಿದೆ. 8 ವರ್ಷದಿಂದ ಇಲ್ಲೇ ಬಂದು ನೋಡಿ. ಹೌದು, ತಾಯಿ ಮನೆ ಇದೆ. ತುಂಬಾ ಸೀರಿಯಸ್ ಆಗಿದ್ದೆ ನಾನು. ಆ ತಾಯಿನೇ ನನ್ನ ಉಳಿಸಿರೋದು. ನನಗೆ ಒಳ್ಳೇದಾಗಿರೋದ್ರಿಂದ ಇನ್ನೂ ಕೆಲವೊಬ್ರಿಗೆಲ್ಲ ತಿಳಿಸಿ ಎಲ್ರೂ ಕರ್ಕೊಂಬಂದು ಎಲ್ರಿಗೂ ಒಳ್ಳೇದಾಗಿದೆ. ಯಾರಿಗೂ ಏನೋ ತಾಯಿಯಿಂದ ಕೆಟ್ಟದಾಗ್ಲಿಲ್ಲ. ಇವತ್ತಿಗೂ ನಾನು ಆ ತಾಯಿ ಮೂಲಕನೇ ಬದುಕಿದ್ದೀನಿ ಅಂದ್ರೆ 2 ಸರಿ ಹುಟ್ಟಿ ಬದುಕಿಸಿರೋದ ಅಮ್ಮ. ತನ್ನ ಮಗಳಾಗೆ ನೋಡ್ತಾಳೆ ಅಮ್ಮ. ಎಲ್ರಿಗೂ ಅಷ್ಟೇ, ನನಗೆ ಅಂತಲ್ಲ ಎಲ್ರಿಗೂ ಅಷ್ಟೇ ಒಳ್ಳೇದು ಮಾಡಿದ್ದಾಳೆ. ಯಾರಿಗೂ ಇಲ್ಲಿ ಬಂದು ನಂಬಿ ಕೆಟ್ಟೋರಂತ ಯಾರು ಇಲ್ಲ. ತುಂಬಾ ಜನಕ್ಕೆ ಒಳ್ಳೇದಾಗಿದೆ. ಈಗ ನಮ್ಮ ಬಾವವ್ರನ್ನೇ ಕರ್ಕೊಂಬಂದಿದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ. ನಮ್ಮ ಅತ್ತೆಯವ್ರಿಗೆ ಒಳ್ಳೇದಾಗಿದೆ. ಯಾರು ಇಂಥ ಕಷ್ಟ ಅಂತ ಬಂದ್ರೆ ಬನ್ರಿ ಅಲ್ಲಿಗೆ ಹೋಗೋಣ ಅಂತ ಹೇಳಿನೇ ಕರ್ಕೊಂಬರ್ತೀನಿ. ನಾನೇ ಸ್ವತಃ ಕರ್ಕೊಂಬರ್ತೀನಿ. ನನ್ನ ಕೈಯಲ್ಲಾದಷ್ಟು ಸಹಾಯ ನಾನು ಮಾಡ್ತೀನಿ. ಅಣ್ಣ ನಿಮ್ದು ಸ್ಮಶಾನ ಕೊಳ್ಳೆ ಅಂತ ನಿನ್ನೆ ಆಗಿದೆ. ಸ್ಮಶಾನ ಕೊಳ್ಳೆ ನೋಡೋದಕ್ಕೆ ತುಂಬಾ ಭಕ್ತಾದಿಗಳು ಕೂಡ ಬಂದಿದ್ರು. ಆ ಟೈಮಲ್ಲಿ ನಾನು ನಿಮ್ಮನ್ನ ಮಾತಾಡ್ಸಕ್ ಆಗ್ಲಿಲ್ಲ. ಅಣ್ಣ ಸ್ಮಶಾನ ಕೊಳ್ಳೆ ಏನಕ್ಕೆ ಮಾಡ್ತಾರೆ, ಮತ್ತೆ ಇದರಲ್ಲಿ ಸ್ಮಶಾನ ಕೊಳ್ಳೆದಲ್ಲಿ ಮಂಗಳಮುಖಿಯರು ಇನ್ವಾಲ್ವ್ ಆಗಿ ಮಾಡ್ತಾ ಇದಾರೆ, ಏನಕ್ಕೆ ಮಾಡ್ತಾರೆ ಸ್ಮಶಾನ ಕೊಳ್ಳೆ? ಸ್ಮಶಾನ ಕೊಳ್ಳೆ ಅನ್ನೋದು ಬ್ರಹ್ಮನಿಗೆ 5 ತಲೆ, ಶಿವನಿಗೆ 5 ತಲೆ ಇರ್ತವೆ. ಆಗ ಬ್ರಹ್ಮ ಮತ್ತೆ ಶಿವನಿಗೆ ಗಲಾಟೆ ಬಂದಾಗ ಬ್ರಹ್ಮನ 5ನೇ ತಲೆಯನ್ನ ಮೇಲೆ ಇರ್ತಕ್ಕಂಥ 5ನೇ ತಲೆಯನ್ನ ಶಿವನು ಬಂದು ಉಗುರಲ್ಲಿ ಕಟ್ ಮಾಡಿ ತೆಗೆದು ಬಿಡ್ತಾನೆ. ಆ ಉಗುರಲ್ಲಿ ಕಟ್ ಮಾಡಿ ತೆಗಿಬೇಕಾದ್ರೆ ಬ್ರಹ್ಮಹತ್ಯೆ ದೋಷ ಅನ್ನೋದು ಬರುತ್ತೆ ಶಿವನಿಗೆ.
ಬ್ರಹ್ಮ ಹತ್ಯೆ ದೋಷ ಬಂದಾಗ ಯಾರು ಬ್ರಹ್ಮನ ಹೆಂಡತಿ ಯಾರು ಸರಸ್ವತಿ ದೇವಿ ಏನು ಮಾಡ್ತಾಳೆ ಅಂದರೆ, ನನ್ನ ಗಂಡನ ತಲೆನ ಶಿರಚ್ಛೇದನ ಮಾಡಿರೋದ್ರಿಂದ ಶಿವನಿಗೆ ಎಲ್ಲೂ ಅನ್ನನೇ ಸಿಕ್ಕಬಾರ್ದು ಅಂತ ಆ ಶಾಪ ಬಿಡ್ತಾಳೆ ಸರಸ್ವತಿ ದೇವಿ. ಆಗ ಬ್ರಹ್ಮನ 5ನೇ ತಲೆ ಎತ್ಕೊಂಡು ಹೋದಾಗ, ಅದು ಕಪಾಲ ರೀತಿಯಲ್ಲಿ ಎತ್ಕೊಂಡು ಹೋದಾಗ ಭಿಕ್ಷೆ ಬಿಡ್ತಾನೆ ಶಿವನು. ಆಗ ಎಲ್ಲೇ ಒಂದು ಅನ್ನ ಹಾಕಿದ್ರೇನು, ಅನ್ನಪೂರ್ಣೇಶ್ವರಿ ಸಹ ಅನ್ನ ಹಾಕಿದ್ರೇನು ಶಿವನಿಗೆ ಊಟ ಇಲ್ದಂಗೆ ಆಗ್ಬಿಡ್ತದೆ. ಆಗ ಪಾರ್ವತಿ ಹೋಗಿ ಅವ್ರ ಅಣ್ಣ ವಿಷ್ಣು ಹತ್ರ ಹೋಗಿ ಮೊರೆ ಹೋಗ್ತಾಳೆ, ಈಗ ಆಗೋಗಿದೆ ನನ್ನ ಗಂಡನಿಗೆ ಈ ಥರ ಸರಸ್ವತಿ ದೇವಿ ಶಾಪ ಬಿಟ್ಟಿದ್ದಾಳೆ, ಬ್ರಹ್ಮಹತ್ಯೆ ದೋಷ ಬಂದಿದೆ ಅಂದಾಗ, ಸೆಂಜಿನಲ್ಲಿ 5 ಮಲೆ ಇರ್ತದೆ. 5 ಮಲೆಯಲ್ಲಿ 3 ಮಲೆ ತಿನ್ಕೊಂಬರ್ಬೇಕಾದ್ರೆ ಇನ್ನು 2 ಮಲೆ ಹೊಡೆದಿರ್ತದೆ. ಆ ಟೈಮಲ್ಲಿ ಶಿವನನ್ನ ಮೇಲ್ಮಲೆನೂರಿ ಅಗ್ನಿಕೊಳ ಅಂತ ಐತೆ, ಆ ಅಗ್ನಿಕೊಳದಲ್ಲಿ ಮುಳುಗ ಕೇಳು. ಇನ್ನು 2 ಮಲೆ ತಿನ್ಬೇಕಾದ್ರೆ, ಬ್ರಹ್ಮಕಪಾಲ ತಿನ್ಕೊಂಬರ್ಬೇಕಂದ್ರೆ ನೀನು ಆವತ್ತಿನ ದಿನ ಮಾಸಿ ಒಂದು ಅಮಾವಾಸ್ಯೆ ಅಂತ ಹೇಳ್ತಾರೆ, ಮಾಸಿ ಮಾಘ ಮಾಸದಲ್ಲಿ ಬರ್ತಕ್ಕಂಥ ಮಾಸಿ ಒಂದು ಅಮಾವಾಸ್ಯೆನಲ್ಲಿ ಅವತ್ತು ಈ ರಕ್ತದ ಅನ್ನ ಚೆಲ್ಕೊಂಡು ಹೋಗ್ತಾ ಇರ್ಬೇಕಂದ್ರೆ ಅದು ತಿನ್ಕೊಂಡು ಬರ್ತದೆ. ಆ ಟೈಮಲ್ಲಿ ಶಿವನು ಅಗ್ನಿಕೊಳದಲ್ಲಿ ಮುಳುಗಿದಾಗ ಆ ಒಂದು ತಲೆನೇನು ಮಾಡ್ತಾಳೆ, ಅಹಂಕಾರ ಕಾಳಿ ಅಂಗಾಳ ಪರಮೇಶ್ವರಿ, ಅಂದರೆ ಸೂರ್ಯ ಹುಟ್ಟಕ್ಕನ ಮುಂಚೆ ಹುಟ್ಟಿರೋಳು, ಚಂದ್ರ ಹುಟ್ಟಕ್ಕನ ಮುಂಚೆ ಹುಟ್ಟಿರೋಳು, ಭೂಮಿ ಹುಟ್ಟಕ್ಕನ ಮುಂಚೆ ಹುಟ್ಟಿರೋಳು ಈ ಅಂಗಾಳ ಪರಮೇಶ್ವರಿ ಏನು ಮಾಡ್ತಾಳೆ, ಆ ಬ್ರಹ್ಮ ಕಪಾಲವನ್ನ ತನ್ನ ಕಾಲು ಕೆಳಗಡೆ ಹಾಕಿ ತುಳ್ಕೊಂತಾಳೆ. ಆಗ ಶಿವನಿಗಿರ್ತಕ್ಕಂಥ ಬ್ರಹ್ಮಹತ್ಯೆ ದೋಷ ಹೋಗ್ತದೆ. ಅದಾದ್ಮೇಲೆ ಶಿವನಿಗೆ ಊಟ ಮಾಡತಕ್ಕಂಥ ಒಂದು ಮತ್ತೆ ಆ ಶಾಪ ನಿವಾರಣೆಯಾಗಿ ಅನುಕೂಲ ಆಗ್ತಕ್ಕಂಥದ್ದು. ಆ ಒಂದು ಅಹಂಕಾರ ಕಾಳಿಯಾಗಿರ್ತಾಳೆ. ಬರೀ ಅಂಗಾಳ ಪರಮೇಶ್ವರ ಅಲ್ಲ, ಯಮನಿಗೆ ಇನ್ನೊಂದು ಹೆಸರು ಅಹಂಕಾರ ಕಾಳಿ, ಅಂದ್ರೆ ನಾನು ಬಿಟ್ಟ ಮೇಲಿಲ್ಲ ನಾನೇ ಅಂತ ಮೆರಿತಕ್ಕಂಥವಳು ಅಂಗಾಳ ಪರಮೇಶ್ವರಿ. ದೆವ್ವಕ್ಕೆ, ಭೂತ ಪ್ರೇತ ಪಿಶಾಚಿಗೆ ಅಧಿಪತಿ ಅಂಗಾಳ ಪರಮೇಶ್ವರಿ. ಪಚ್ಚ ಪಣತ್ತಕ್ಕೆ ಸ್ವಂತಕಾರಿ ಅಂದ್ರೆ ಹಸಿ ಮಾಂಸಕ್ಕ ಸ್ವಂತಕಾರಿ ಅಂದ್ರೆ ಈ ಅಂಗಾಳ ಪರಮೇಶ್ವರಿ. ಯಾವ ರೀತಿ ಮಹಿಷಾಸುರನ ಸಂಹಾರ ಮಾಡ್ಬೇಕಂದ್ರೆ ಚಾಮುಂಡೇಶ್ವರಿ ಮಧು ಮದ್ಯಗಳನ್ನ ಸೇವನೆ ಮಾಡ್ತಾರೆ. ಅದೇ ರೀತಿನೇ, ಯಾಕಂದ್ರೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಯಾವುದೂ ಬೇಕಾಗಿಲ್ಲ. ಒಂದು ಅಸುರನ ಸಂಹಾರ ಮಾಡ್ಬೇಕಂದ್ರೆ ಒಂದು ನಶೆಯಲ್ಲಿ ಹೋಗಿ ಸಂಹಾರ ಮಾಡೋದು. ಈಕೆನು ಆ ಒಂದು ಅಮಾವಾಸ್ಯೆ ದಿನ ನಶೆಯಲ್ಲಿ ಹೋಗಿ ಮದ್ಯ ಮಾಂಸಗಳನ್ನ ಇದು ಮಾಡಿ ಅಸುರ ಸಂಹಾರ ಮಾಡೋದು. ಆ ಅಸುರ ಸಂಹಾರ ಎಲ್ಲೆಲ್ಲಿ ಅಂಗಾಳ ಪರಮೇಶ್ವರಿ ದೇವಸ್ಥಾನ ಇರ್ತದೋ ಎಲ್ಲಾ ಜಾಗದಲ್ಲೂ ಮಾಡಲೇಬೇಕಾಗ್ತದೆ. ಈ ತಿಂಗಳು ಬಂದು ಈ ಅಂಗಾಳ ಪರಮೇಶ್ವರಿಗೆ ಸ್ವಂತದ ತಿಂಗಳು ಅಂತ ಹೇಳ್ತೀವಿ. ಅದೇ ರೀತಿ ನಮ್ಮ ಮಾಲೂರಲ್ಲಿ ಈ ಅಂಗಾಳ ಪರಮೇಶ್ವರಿನಲ್ಲಿ, ಮಾಲೂರು ಕಾನೇನಲ್ಲಿರ್ತಕ್ಕಂಥ ಅಂಗಾಳ ಪರಮೇಶ್ವರಿ ಒಂದು ದೇವಸ್ಥಾನದಲ್ಲಿ 8 ವರ್ಷದಿಂದನೂ ಮಶಾಣ ಕೊಳ್ಳೆ ಮಹೋತ್ಸವ ನಡ್ಕೊಂಡು ಬಂದಿದೆ. ಈ ವರ್ಷನೂ ಅದ್ದೂರಿಯಾಗಿ ನಡೆದಿದೆ. ಸುಮಾರು 5,000-6,000 ಜನ ಬಂದಿದ್ರು. ಆ ತಾಯಿಗೆ ಇಷ್ಟವಾಗಿರೋದೇ ಅರ್ಶಿನ ಕೊಂಬು. ಎಲ್ಲಾ ಮಹಿಳೆಯರಿಗೂ ಅರ್ಶಿನ ಕೊಂಬು ಹೇಗೆ ಇಷ್ಟನೋ ಆ ತಾಯಿಗೂ ಅಷ್ಟೇ ಇಷ್ಟ. ಸೊ ಎಲ್ರು ಇವಾಗ ಅವ್ರ ಇಷ್ಟ ಏನಿದೆಯೋ ಹೇಳ್ಕೊಂಡು ಬಂದು ಆ ತಾಯಿಗೆ ಅರ್ಪಿಸಿದ್ರೆ ಒಳ್ಳೇದಾಗುತ್ತೆ, ಇನ್ನೂ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ. ಯಾರಾದ್ರೂ ಇಲ್ಲಿ ಮೊದಲನೇ ಸಲ ಈ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಅರ್ಶಿನ ಕೊಂಬು ತಗೊಂಡ್ಬಂದು ಆ ತಾಯಿಗೆ ಕೊಟ್ರೆ ಅವ್ರವ್ರ ನಂಬಿಕೆ ಇರುತ್ತೆ. ಯಾಕಂತೀರಾ, ಈಗ ನಾವ್ ಇದನ್ನ ಸಲ್ಲಿಸ್ಬೇಕು ಅಂತ ಆ ತಾಯಿ ನಮಗ್ ಕೊಟ್ರೆ ನಾವು ಸಲ್ಸೋಣ. ಆ ಅಮ್ಮನ್ಗೆ ಇಷ್ಟವಾಗಿರೋದು ಅದು, ಆ ಅಮ್ಮನ್ ಪ್ರೀತಿ ಏನಿದೆ ನಾವ್ ಅದನ್ನ ಕೊಡೋಣ. ಅವ್ರು ನಮಗ್ ಕೊಟ್ಟೆ ಕೊಡ್ತಾರೆ ಅನ್ನೋ ನಂಬಿಕೆ. ಅಸುರನ ಒಂದು ಸಂಹಾರ ಮಾಡ್ತಾರೆ ನೋಡಿ. ಅವರು ತಾಯಿ, ಅವರು ಅಲ್ಲಿ ಇಟ್ಕೊಂಡಿರಲ್ಲ, ಅವ್ರ ತಾಯಿ, ಇವರು ಅಸುರನ ಒಂದು ಸಂಹಾರ ಮಾಡ್ತಾರೆ ಇವಾಗ.
ಇವತ್ತೇನು ಈ ಭಕ್ತಾದಿಗಳಿಗೆ ಪ್ರಸಾದನೂ ಸಹ ರೆಡಿ ಮಾಡಿದ್ದಾರೆ ಇಲ್ಲಿ ಈ ದೇವಾಲಯದಲ್ಲಿ. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಈ ದೇವಾಲಯಕ್ಕೆ ಭಕ್ತಾದಿಗಳು. ಈ ದೇವಾಲಯ ದಿನ ದಿನಕ್ಕೂ ಪ್ರಸಿದ್ಧಿ ಪಡಿತಾ ಬರ್ತಾ ಇದೆ. ಮತ್ತೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಈ ದೇವಾಲಯ ಬಗ್ಗೆ, ನಿಮ್ಗೇನಾದ್ರೂ ಕಷ್ಟ, ನಿಮ್ಮ ಫ್ಯಾಮಿಲಿಗೆ ಏನಾದ್ರೂ ಕಷ್ಟ ಅಂತ ಇದ್ದಾಗ ಆ ಕಷ್ಟ ಏನಿದೆ ಅಂತ ತಿಳ್ಕೊಳ್ಬಹುದು ಈ ದೇವಾಲಯಕ್ಕೆ ಬಂದು. ಗುರು, ಇವಾಗೊಂದು ಕ್ಲಾರಿಟಿ ಸಿಕ್ಕಿರುತ್ತೆ ನಿಮ್ಗೆ, ಈ ಮಶಾಣ ಕೊಳೆನ ಏನಕ್ಕೆ ಮಾಡ್ತಾರೆ ಈ ದೇವಾಲಯದಲ್ಲಿ ಅಂತ.